ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕಬ್ಲಿ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೆ. ಆದರೆ ಹೋಗೋ ಹೊತ್ತಿಗೆ ಬಸ್ ಮಿಸ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನಾನು ಬೆಂಗಳೂರು ಬಸ್ಸಿಗೆ ಹತ್ತಿ ಅಲ್ಲಿಂದ ಹಿರಿಸಾವೆಗೆ ಬಸ್ ಸಿಗುತ್ತದೆ. ಅಲ್ಲಿಂದ ಬಂದುಬಿಟ್ಟು ಆಟೋದಲ್ಲಿ ಹಿರಿಸಾವೆಯಿಂದ ದಿಡ್ಗಕ್ಕೆ ಒಂದು ಆಟೋದಲ್ಲಿ ಹೋದೆ. ಮತ್ತು ದಿಡ್ಗದಿಂದ ಮತ್ತೆ ಕಬ್ಲಿ ದೇವಸ್ಥಾನಕ್ಕೆ ಮತ್ತು ಇನ್ನೊಂದು ಆಟೋದಲ್ಲಿ ಹೋದೆ. ಹೋಗ್ಬಿಟ್ಟು ಒಣಕಾಯಿ ತಗೊಂಡು ಅಲ್ಲಿ ಕೈ ತೊಳ್ಕೊಂಡು ಮತ್ತು ಕಾಲು ಕೂಡ ತೊಳ್ಕೊಂಡು ದೇವಸ್ಥಾನದ ಹತ್ರಕ್ಕೆ ಹೋದೆ. ನಾನಿಲ್ಲಿ ಕಬ್ಲಿ ಬಸವೇಶ್ವರ ದೇವಸ್ಥಾನಕ್ಕೆ ಬಂದು ಸುಮಾರು 3-4 ವರ್ಷನೇ ಆಗಿತ್ತು. ಇವಾಗ ಬರ್ತಾ ಇರೋದು. ಹಳೆ ದೇವಸ್ಥಾನ ಎಲ್ಲ ಡೆಮೊಲಿಷ್ ಮಾಡಿದ್ದಾರೆ ಮತ್ತು ದೇವರ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಅದರಿಂದ ಕೈಕಾಲು ತೊಳ್ಕೊಂಡು ಹೊರಟೆ ದೇವ್ರ ಪೂಜೆಗೆ ಅಂತ. ಮತ್ತು ದೇವಸ್ಥಾನದಲ್ಲಿ ಈ ಕಡೆ ಗೇಟ್ ಕ್ಲೋಸ್ ಮಾಡಿದರು, ಆ ಕಡೆ ಸೈಡು ದೇವಸ್ಥಾನ ಇರೋದು. ಈಗ ಹೋಗ್ಬಿಟ್ಟು ಅಲ್ಲಿ ಪೂಜೆ ಎಣ್ಕಾಯಿ ಮಾಡಿಸ್ಬೇಕು ಅಂತ ಫಸ್ಟು ದೇವ್ರು ನೋಡಿಬಿಟ್ಟು ಬರೋಣ ಅಂತ ಹೋದೆ. ಆಮೇಲೆ ಹಣ್ಣ ಹೊರಗಡೆ ಮಾಡಿಕೊಡ್ತಾರಲ್ಲ ಅರ್ಚಕರು, ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಫಸ್ಟ್ ಒಳಗಡೆ ಹೋದೆ. ಆಮೇಲೆ ಅವರು ಹಣ್ಣು ಮಾಡಿಸಿದ್ದೀರಾ ಅಂದರು. ಇಲ್ಲ ಮಾಡಿಸಿಲ್ಲ ಅಂದಿದ್ದಕ್ಕೆ ಹೊರಗಡೆ ನಿಂತಿದ್ದಾರಲ್ಲ ಅವ್ರ ಹತ್ರ ಹಣ್ಣು ಮಾಡಿಸ್ಕೊಳ್ಳಿ ಅಂದರು. ಆವಾಗ ಅಲ್ಲಿ ದೇವ್ರು ನೋಡಿಕೊಂಡು ಹೊರಗಡೆ ಬಂದೆ. ಇಲ್ಲಿಂದ ದೇವ್ರು ನೋಡ್ಕೊಬಿಟ್ಟು ಮತ್ತೆ ಹೊರಗಡೆ ಹೋಗ್ಬಿಟ್ಟು ಹೊರಗಡೆ ಅರ್ಚಕರು ನಿಂತಿರ್ತಾರಲ್ಲ ಅವ್ರ ಹತ್ರ ಹಣ್ಣು ಮಾಡ್ಸೋಕ್ಕೆ ಅಂತ ಹೊರಟೆ. ಇವತ್ತೇನು ಜನ ಏನು ಜಾಸ್ತಿ ಇರಲಿಲ್ಲ. ಸೊ ಹಾಗಾಗಿ ಫುಲ್ ಫ್ರೀ ಇತ್ತು. ಇಲ್ಲಿ ಹೊರಗಡೆ ಹಣ್ಣು ಮಾಡ್ಸೋಕ್ಕೆ ಬಂದಿದ್ದೀನಿ. ಹಣ್ಣು ಮಾಡಿಸ್ಕೊಂಡು ಆಮೇಲೆ ಮತ್ತೆ ಒಳಗಡೆ ಹೋಗಿ ಪ್ರದಕ್ಷಿಣೆ ಎಲ್ಲ ಹೋಗಿ ದೇವ್ರ ದರ್ಶನ ಮಾಡೋಣ ಅಂತ ಇಲ್ಲಿ ಹಣ್ಣು ಮಾಡಿಸ್ದೆ. ಮತ್ತು ದೇವಸ್ಥಾನದೊಳಗಡೆ ಹೋಗ್ಬಿಟ್ಟು ಅಲ್ಲಿ ಪ್ರದಕ್ಷಿಣೆ ಮಾಡಿ ಮತ್ತು ಬಸವೇಶ್ವರ ಹಾಲು ಎರಿತಿರ್ತಾರಲ್ಲ, ಸೊ ಅದನ್ನು ಸಹ ನೋಡೋಣ ಅಂತ ಮತ್ತೆ ಒಳಗಡೆ ಹೊರಟೆ. ಯಾಕೆ ಜನ ಇರಲಿಲ್ಲ ಇಲ್ಲಿ ಜಾಸ್ತಿ ಇವತ್ತು ದೇವಸ್ಥಾನದಲ್ಲಿ ಅಂತ ಅಂದರೆ, ದಿಡ್ಗದ ಪಕ್ಕ ಒಂದು ಹಳ್ಳಿ ಇದೆಯಂತೆ. ಅಲ್ಲಿ ಒಂದು ದೇವಿ ಉತ್ಸವ ಅಂತೆ, ಇವತ್ತು ಜಾತ್ರೆ ಅಂತೆ. ಸೊ ಹಾಗಾಗಿ ಎಲ್ಲ ಜನ ಅಲ್ಲಿಗೆ ಹೋಗಿದ್ದಾರೆ ಅಂತ ಹೇಳ್ತಿದ್ರು ಆಟೋದವರು. ನನಗೂ ಸಹ ಗೊತ್ತಿಲ್ಲ. ಸೊ ಹಾಗಾಗಿ ಇಲ್ಲಿ ದೇವಸ್ಥಾನದೊಳಗಡೆ ಬಂದು ಅಲ್ಲಿ ಕುಂಕುಮ ಇಟ್ಟಿದ್ರು, ಅದನ್ನು ಸಹ ಹಣೆಗೆ ಇಕ್ಕೊಂಡು ಅಲ್ಲಿಂದ ಪಕ್ಕದಲ್ಲಿ ಇದ್ದಿದ್ದ ದೇವ್ರು ನೋಡಿಕೊಂಡೆ. ಅಲ್ಲಿ ಪ್ರದಕ್ಷಿಣೆ ಹೋಗ್ಬಿಟ್ಟು ದೇವ್ರು ನೋಡಿ ಇಲ್ಲಿ ನೋಡ್ಕೊಬಿಟ್ಟು ಅಲ್ಲಿಂದ ಯಾರೋ ಹಾಲು ಎರಿತಿದ್ರು ಬಸವೇಶ್ವರಿಗೆ, ಅದನ್ನು ಸಹ ನೋಡಿದೆ. ಮತ್ತು ಅಲ್ಲೂ ಸಹ ನಮಸ್ಕಾರ ಮಾಡಿಕೊಂಡು ಕೈ ಮುಕ್ಕೊಂಡು ಅಲ್ಲಿಂದ ಮತ್ತೆ ಒಂದು ರೌಂಡ್ ಬಂದು ದೇವ್ರ ಹತ್ರ ಒಂದು 2-3 ಫೋಟೋಸ್ ತೆಕ್ಕೊಂಡು ಮತ್ತು ಅಲ್ಲಿಂದ ಹೊರಟಿದ್ದು ನಾನು ಊಟಕ್ಕೆ ಅಲ್ಲಿ ಪಕ್ಕದಲ್ಲಿ ಒಂದು ಮಠ ಇದೆ, ಅಲ್ಲಿ ಊಟ ಕೊಡ್ತಾರೆ. ದೇವಸ್ಥಾನದಿಂದಲೇ ಪ್ರಸಾದ ಅಂತ ಕೊಡ್ತಾರೆ ಬಂದವ್ರಿಗೆಲ್ಲರಿಗೂ. ಅದರಿಂದ ಊಟದ ವ್ಯವಸ್ಥೆ ಇರುತ್ತೆ. ನಾನು ಅಲ್ಲಿ ಊಟಕ್ಕೆ ಅಂತ ಹೋಗ್ತಾ ಇದ್ದೆ. ಬಿಸಿಲು ಎಷ್ಟಿತ್ತು ಅಂದರೆ ನಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಇವಾಗ ಜಸ್ಟ್ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದೆ. ಬಿಸಿಲಲ್ಲಿ ನಡ್ಕೊಂಡು ಹೆಂಗೋ ಬಂದೆ. ಅಲ್ಲಿ ದೇವ್ರ ಪ್ರಸಾದ ಇಸ್ಕೊಳ್ಳೋದಕ್ಕೆ ಅಂತ ಅಲ್ಲಿ ತಟ್ಟೆ ಇಟ್ಟಿರ್ತಾರೆ, ಅದನ್ನು ನಾವೇ ತಗೊಂಡ್ಬಿಟ್ಟು ತೊಳ್ಕೊಂಡ್ಬಿಟ್ಟು ಹೋಗಬೇಕು. ಅಲ್ಲಿ ಮತ್ತೆ ಪ್ರಸಾದ ತಗೊಂಡು ನಾವು ತಿಂದುಬಿಟ್ಟು ಬಂದಾದಮೇಲೆ ಮತ್ತೆ ಅದೇ ತಟ್ಟೆನ ತೊಳೆದ್ಬಿಟ್ಟು ಅದು ಎಲ್ಲಿತ್ತೋ ಅಲ್ಲೇ ಇಡಬೇಕು. ಮತ್ತು ಸೋಪ್ ಅಲ್ಲೇ ಇರುತ್ತೆ ಬೆಳ್ಕೊಳ್ಳೋದಕ್ಕೆ ತಟ್ಟೆಯ. ಪ್ರಸಾದಕ್ಕೆ ಬೆಲ್ಲದನ್ನ ಮತ್ತು ಅನ್ನ ಸಾಂಬಾರು ಮತ್ತು ಮಜ್ಜಿಗೆ ಕೂಡ ಇತ್ತು. ನಾನು ಮಜ್ಜಿಗೆದೇನು ವೀಡಿಯೋ ಮಾಡಲಿಲ್ಲ. ಇಷ್ಟು ಪ್ರಸಾದ ತಿಂದ್ಕೊಂಡು ಮತ್ತು ನಾನು ದೇವಸ್ಥಾನದಿಂದ ಅಲ್ಲಿ ಬಸ್ ಬರೋ ದಾರಿಗೆ ಅಂತ ಬರೋಕ್ಕೆ ಅಂತ ಹೊರಟೆ. ಈ ಬಿಸಿಲಲ್ಲಿ ನಡೆಯೋ ಹೊತ್ತಿಗೆ ಕಾಲು ಯಪ್ಪ. ಅಲ್ಲಿಂದ ಬಂದು ಹಂಗೆ ಪುರಿಕಾರ ಕಟ್ಟಿಸ್ಕೊಂಡೆ ಮನೆಗೆ. ದೇವಸ್ಥಾನಕ್ಕೆ ಹೋದ್ಮೇಲೆ ಪುರಿಕಾರ ಇಲ್ಲ ಅಂದರೆ ಆಗುತ್ತಾ? ಸೊ ಹಾಗಾಗಿ ಪುರಿಕಾರ ಕಟ್ಟಿಸ್ಕೊಂಡ್ಬಿಟ್ಟು ಅಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೊರಟೆ. ಅಲ್ಲಿ ದೇವಸ್ಥಾನ ಮುಂದೆನೇ ಬಸ್ ಬರುತ್ತೆ, ಅಲ್ಲಿಗೆ ಹೋಗ್ಬಿಟ್ಟು ಬಸ್ ಹತ್ಕೊಂಡು ಮತ್ತೆ ಊರಿಗೆ ಅಂತ ಹೊರಟೆ. ಹೆಂಗೋ ಬಸ್ ಬಂತು. ಬಸ್ ಹತ್ತಿ ಕುತ್ಕೊಂಡ್ಬಿಟ್ಟು ಫಸ್ಟ್ ಸೀಟ್ಗೆ
ಆರಾಮಾಗಿ ನೋಡ್ಕೊಂಬಿಟ್ಟು ಮನೆಗೆ ಬಂದೆ. ಅದು ಪೂರ್ತಿ ಎಷ್ಟು ಅನಿಸುತ್ತೆ ಅಷ್ಟು ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಪೂರ್ತಿ ಎಲ್ಲ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಬಟ್ ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಧನ್ಯವಾದಗಳು ಎಲ್ಲರಿಗೂ, ಎಲ್ಲ ಕನ್ನಡಿಗರಿಗೂ. ಬಸ್ನಲ್ಲಿ ಬರ್ತಾ ಬರ್ತಾ ಮಳೆ ಕೂಡ ಸ್ಟಾರ್ಟ್ ಆಯಿತು. ಇದು ಇವತ್ತಿನ ಈ ವಿಡಿಯೋ ಆಗಿರುತ್ತೆ. ಪ್ಲೀಸ್ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.